ನಮಸ್ಕರಿಸುತ್ತಾ ಇವತ್ತು ಇದು ನಿಮ್ಮ ವಾಹಿನಿ ಸಂಘಟನೆ ವತಿಯಿಂದ ಇವತ್ತೇನು ಬುದ್ಧ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಮಾದರಿ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸಿದ್ದು ನನಗೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ಕಳೆದ 16 ವರ್ಷಗಳಿಂದ ಇದು ನಿಮ್ಮ ವಾಹಿನಿ ಮಾಧ್ಯಮದ ಜೊತೆಗೆ ಸಂಘಟನಾತ್ಮಕವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ನಾನು ಆರಂಭದಲ್ಲಿ 2ನೇ ಪ್ರೋಗ್ರಾಮ್ ಅಥವಾ 3ನೇ ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಚಿಕ್ಕದಾಗಿ ಆರಂಭವಾಗಿರತಕ್ಕಂಥ ಇದು ನಿಮ್ಮ ವಾಹಿನಿ ಇವತ್ತು ರಾಜ್ಯದೆಲ್ಲೆಡೆ ಕಿಶೋರ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇದು ಮಾಧ್ಯಮ ಮತ್ತು ಸಾಂಸ್ಕೃತಿಕ ವೇದಿಕೆಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕಿಶೋರ್ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಬುದ್ಧ ಮತ್ತು ಅಂಬೇಡ್ಕರ್ ಈ ಜೊತೆಗೆ ಈ ಬಸವೇಶ್ವರ ಕೂಡ ನೆನೆಸುವಂಥ ನಾವು ಕೆಲಸ ಮಾಡಬೇಕಾಗಿತ್ತು. ಇವತ್ತು ಬುದ್ಧ ಮತ್ತು ಅಂಬೇಡ್ಕರು ಪ್ರಪಂಚದ ಅದ್ಭುತ ಜ್ಞಾನಿಗಳಾಗಿ ನಾಡಿನೆಲ್ಲೆಡೆ ಅವರ ಜ್ಞಾನದ ಬೆಳಕನ್ನು ಎಲ್ಲ ಕಡೆ ಚೆಲ್ಲಿದ್ದಾರೆ. ಅಂಬೇಡ್ಕರ್ ಅವರು ಕೂಡ ಅಷ್ಟೇ ಶೋಷಿತ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಸರಿಸುಮಾರಾಗಿ ಕಾನೂನುಗಳ ಮೂಲಕ ಎಲ್ಲ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕುವಂಥ ಕೆಲಸವನ್ನು ಬುದ್ಧ ಮತ್ತು ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮೇಡಮ್ ಅವರಿಗೆ ಮತ್ತು ಮಂಜುನಾಥ್ ಸರ್ ಅವರಿಗೆ ನಾವು ಪ್ರಶಸ್ತಿ ಕೂಡ ಘೋಷಣೆ ಆಗಿದೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.